ವೆಲ್ಕಮ್ ಟು ಮೌರ್ಯ ಆನ್ಲೈನ್ ಅಕಾಡೆಮಿ. ನಾನು ಚನ್ಮಲ್ಲು ಹಳಗೋಡಿ. ಸೊ KS ಆನ್ಲೈನ್ ತರಬೇತಿಯನ್ನ ಪಡೆದುಕೊಳ್ಳತಕ್ಕಂಥ ವಿದ್ಯಾರ್ಥಿಗಳಿಗೆ ಏಪ್ರಿಲ್ 2019ಕ್ಕೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ನ 11ನೇ ವಿಡಿಯೋವನ್ನು ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸೊ ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ಸ್ಗಳು, ಆನ್ಸರ್ಸ್ಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೂಡ ನಾನು ಮಾಡ್ತಾ ಇದ್ದೇನೆ. ಸೊ ಇದರ ಜೊತೆಗೆ ಇತ್ತೀಚೆಗೆ ಜನವರಿ 2019ಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರದಿಂದ ದೊರೆತಿರ್ತಕ್ಕಂಥ ಭಾರತದ ನವೀಕರಿಸಬಹುದಾದ ಇಂಧನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅಂಕಿ ಅಂಶಗಳನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸೊ ಈ ಬರ್ಲಿರ್ತಕ್ಕಂಥ KS ಮತ್ತು IAS ನ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಗಲಿ, ಮೇನ್ಸ್ ಎಕ್ಸಾಮಿನೇಷನ್ ಆಗಲಿ, ಇದಕ್ಕೆ ಸಂಬಂಧಪಟ್ಟಂತೆ ನವೀಕರಿಸಬಹುದಾದ ಇಂಧನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪ್ರಶ್ನೆಗಳನ್ನ ಹೆಚ್ಚಾಗಿ ಕೇಳತಕ್ಕಂಥ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಸೊ ಇದರಲ್ಲಿ ನಾನು ಎರಡು ಪ್ರತ್ಯೇಕವಾಗಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಈ ಒಂದು ನವೀಕರಿಸಬಹುದಾದ ಇಂಧನಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸೊ ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಭಾರತದಲ್ಲಿ ನವೀಕರಿಸಬಹುದಾದ ಇಂಧನದ ಉತ್ಪಾದನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತಕ್ಕಂಥ ಮೊದಲನೇ ಪ್ರಶ್ನೆ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಹೇಳಿಕೆಗಳನ್ನ ನೋಡೋಣ. ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ಕರ್ನಾಟಕವು ಮೊದಲನೇ ಸ್ಥಾನದಲ್ಲಿದೆ ಅಂತಕ್ಕಂಥ ಮೊದಲನೇ ಹೇಳಿಕೆ ಇದೆ. ಸೊ ಈ ಹೇಳಿಕೆ ಸರಿಯಾಗಿದೆ. ಯಾಕಂತಂದ್ರೆ ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ಕರ್ನಾಟಕ ಭಾರತದಲ್ಲಿಯೇ ಮೊದಲನೇ ಸ್ಥಾನದಲ್ಲಿದೆ. ಆಮೇಲೆ ಎರಡನೇ ಹೇಳಿಕೆನ ನೋಡೋಣ. ಬಿ ಹೇಳಿಕೆಯನ್ನ ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ತಮಿಳುನಾಡು ಎರಡನೇ ಸ್ಥಾನದಲ್ಲಿದೆ ಅಂತಕ್ಕಂಥ ಎರಡನೇ ಹೇಳಿಕೆ ಏನಿದೆ. ಸೊ ಈ ಹೇಳಿಕೆನೂ ಕೂಡ ಸರಿಯಾಗಿದೆ. ಯಾಕಂತಂದ್ರೆ ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ತಮಿಳುನಾಡು ಇಡೀ ಭಾರತದಲ್ಲಿ ಎರಡನೇ ಸ್ಥಾನದಲ್ಲಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಎರಡೂ ಹೇಳಿಕೆಗಳು ಸರಿಯಾಗಿರೋದ್ರಿಂದ ಸೊ ನಮ್ಮ ಸರಿಯಾದ ಉತ್ತರ ಯಾವ್ದಾಗತ್ತೆ ಅಂತಂದ್ರೆ ನಾಲ್ಕನೇ ಉತ್ತರ ಆಗತ್ತೆ. ಎ ಮತ್ತು ಬಿ ಎರಡೂ ಹೇಳಿಕೆಗಳು ಸರಿಯಾಗಿವೆ ಅಂತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೂಡ ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೇನೆ. ಸೊ ಜನವರಿ 2019ಕ್ಕೆ ಅನ್ನುವಂತೆ ಸೊ ಭಾರತದಲ್ಲಿ ಕರ್ನಾಟಕ ರಾಜ್ಯ ನವೀಕರಿಸಬಹುದಾಗಿರ್ತಕ್ಕಂತಹ ಇಂಧನದಲ್ಲಿ ಎಷ್ಟು ಪ್ರಮಾಣದ ಇಂಧನವನ್ನು ಉತ್ಪಾದಿಸಿದೆ ಅಂತಂತಂದ್ರೆ 13,042 ಮೆಗಾವಾಟ್ ಪ್ರಮಾಣದಷ್ಟು ವಿದ್ಯುತ್ ಉತ್ಪಾದನೆ ಮಾಡತಕ್ಕಂತ ಒಂದು ಸಾಮರ್ಥ್ಯವನ್ನ ಹೊಂದಿದೆ. ಸೊ ಈ ಒಂದು ಅಂಕಿ ಸಂಖ್ಯೆ ನಾನು ನಿಮಗೆ ಇಲ್ಲಿ ಕೊಡ್ತಾ ಇರೋದು ಜನವರಿ 2019ಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ಸೊ ಈ ನವೀಕರಿಸಬಹುದಾದ ಇಂಧನದಲ್ಲಿ ಇದೇ ಅವಧಿಯಲ್ಲಿ ತಮಿಳುನಾಡು ರಾಜ್ಯ ಎಷ್ಟು ಉತ್ಪಾದನೆ ಮಾಡಿತ್ತು ಅಂತಂದ್ರೆ 12,125 ಮೆಗಾವಾಟ್ ನಷ್ಟು ನವೀಕರಿಸಬಹುದಾದ ಇಂಧನವನ್ನ ಸೊ ಇದೇ ಒಂದು ಅವಧಿಯಲ್ಲಿ ತಮಿಳುನಾಡು ರಾಜ್ಯ ಉತ್ಪಾದನೆ ಮಾಡಿತ್ತು. ಸೊ ಹಾಗಾಗಿ ಮೊದಲ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯವಿದ್ದರೆ ಎರಡನೇ ಸ್ಥಾನದಲ್ಲಿ ತಮಿಳುನಾಡು ರಾಜ್ಯ ಇದೆ. ಸೊ ಈ ಅಂಶವನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಸೊ ಇದನ್ನು ನೀವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿಯೂ ಬರಿಬಹುದು. ಆಮೇಲೆ ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ನವೀಕರಿಸಬಹುದಾದ ಇಂಧನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪ್ರಶ್ನೆ ಬಂದ್ರೆ ಇದೇ ಅಂಕಿ ಸಂಖ್ಯೆಯನ್ನ ಅಲ್ಲಿ ಬಳಸಿಕೊಂಡು ನೀವು ಹೆಚ್ಚು ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ. ಸೊ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನ ನೋಡೋಣ. ಭಾರತದಲ್ಲಿ ನವೀಕರಿಸಬಹುದಾದ ಇಂಧನ ಉತ್ಪಾದನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತಕ್ಕಂತಹ ಪ್ರಶ್ನೆ ಇದೆ. ಸೊ ಮೊದಲನೇ ಹೇಳಿಕೆಯನ್ನು ನೋಡೋಣ. ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಕರ್ನಾಟಕವು ಭಾರತದಲ್ಲಿ ಮೊದಲ ಸ್ಥಾನದಲ್ಲಿದೆ ಅಂತಕ್ಕಂತಹ ಮೊದಲನೇ ಹೇಳಿಕೆ ಏನಿದೆ. ಸೊ ಈ ಹೇಳಿಕೆ ಸರಿಯಾಗಿದೆ. ಯಾಕಂತಂದ್ರೆ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಕರ್ನಾಟಕ ರಾಜ್ಯ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದ ಸೌರ ವಿದ್ಯುತ್ ಅನ್ನು ಉತ್ಪಾದನೆ ಮಾಡತಕ್ಕಂತ ರಾಜ್ಯವಾಗಿದೆ. ಸೊ ಎರಡನೇ ಹೇಳಿಕೆಯನ್ನು ನೋಡೋಣ. ಪವನ ವಿದ್ಯುತ್ ಉತ್ಪಾದನೆಯಲ್ಲಿ ತಮಿಳುನಾಡು ರಾಜ್ಯ ಮೊದಲ ಸ್ಥಾನದಲ್ಲಿದೆ ಅಂತಕ್ಕಂಥ ಎರಡನೇ ಹೇಳಿಕೆ ಇದೆ. ಸೊ ಈ ಹೇಳಿಕೆನೂ ಕೂಡ ಸರಿಯಾಗಿದೆ. ಯಾಕಂತಂದ್ರೆ ಪವನ ವಿದ್ಯುತ್ ಉತ್ಪಾದನೆಯಲ್ಲಿ ತಮಿಳುನಾಡು ರಾಜ್ಯ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದ ಪವನ ವಿದ್ಯುತ್ ಅನ್ನು ಉತ್ಪಾದನೆ ಮಾಡತಕ್ಕಂತ ರಾಜ್ಯವಾಗಿದೆ. ಸೊ ಈ ಎರಡೂ ಹೇಳಿಕೆಗಳು ಸರಿಯಾಗಿರೋದ್ರಿಂದ ಸೊ ನಮ್ಮ ಸರಿಯಾದ ಉತ್ತರ ಯಾವ್ದಾಗತ್ತೆ ಅಂತಂದ್ರೆ ಮೂರನೇ ಉತ್ತರ ಆಗತ್ತೆ. ಎ ಮತ್ತು ಬಿ ಹೇಳಿಕೆಗಳು ಎರಡೂ ಸರಿಯಾಗಿವೆ ಅಂತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೂಡ ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೇನೆ. ಸೊ ಕರ್ನಾಟಕ ರಾಜ್ಯದಲ್ಲಿ ರೂಪ್ ಟಾಪ್ ಸೌರ ವಿದ್ಯುತ್ತಿನ 154 ಮೆಗಾವಾಟ್ ಅನ್ನು ಒಳಗೊಂಡಂತೆ ಒಟ್ಟು 5,323 ಮೆಗಾವಾಟ್ ನಷ್ಟು ಸೌರ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲಾಗತ್ತೆ. ಸೊ ಇದು ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದ ಸೌರ ವಿದ್ಯುತ್ತಿನ ಒಂದು ಉತ್ಪಾದನೆಯಾಗಿದೆ. ಸೊ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಎರಡು ಪ್ರಕಾರದ ಸೌರ ವಿದ್ಯುತ್ ಅನ್ನು ನಾವು ಉತ್ಪಾದನೆ ಮಾಡ್ತೇವೆ. ಸೊ ಒಂದು ರೂಪ್ ಟಾಪ್ ನಲ್ಲಿ, ಇನ್ನೊಂದು ಮೈದಾನದಲ್ಲಿ. ಸೊ ರೂಪ್ ಟಾಪ್ ನಲ್ಲಿ 154 ಮೆಗಾವಾಟ್ ನಷ್ಟು ಉತ್ಪಾದನೆ ಮಾಡಿ ಸೊ ಇನ್ನುಳಿದಿರತಕ್ಕಂತ 5,000ಕ್ಕಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಈ ಒಂದು ಮೈದಾನದಲ್ಲಿ
ಸೌರ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ ಅಂತ ಅಂದಂಗೆ. ಅದೇ ರೀತಿ ಸೊ ಇಲ್ಲಿ 8764 ಮೆಗಾವಾಟ್ ಉತ್ಪಾದನವನ್ನ ಪವನ ವಿದ್ಯುತ್ ರೂಪದಲ್ಲಿ ಈ ತಮಿಳುನಾಡು ರಾಜ್ಯದಲ್ಲಿ ಉತ್ಪಾದನೆ ಮಾಡಲಾಗತ್ತೆ. ಸೊ ಹಾಗಾಗಿ ಈ ಒಂದು ಪವನ ವಿದ್ಯುತ್ ಉತ್ಪಾದನೆಯಲ್ಲಿ ತಮಿಳುನಾಡು ರಾಜ್ಯ ಇಡೀ ಭಾರತದಲ್ಲಿಯೇ ಅತಿ ಹೆಚ್ಚು ಪ್ರಮಾಣದ ಪವನ ವಿದ್ಯುತ್ತನ್ನ ಉತ್ಪಾದನೆ ಮಾಡತಕ್ಕಂತಹ ರಾಜ್ಯವಾಗಿ ಹೊರಹೊಮ್ಮಿದೆ. ಸೊ ಇಲ್ಲಿ ಮೇಲಿನ ಅಂಶವನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಕರ್ನಾಟಕ ರಾಜ್ಯ 154 ಮೆಗಾವಾಟ್ ನಷ್ಟು ರೂಫ್ ಟಾಪ್ ಸೌರ ವಿದ್ಯುತ್ ಅನ್ನು ಉತ್ಪಾದನೆ ಮಾಡುತ್ತೆ. ಸೊ ಈ 5323ರಲ್ಲಿ 154 ಮೆಗಾವಾಟ್ ಅನ್ನು ನೀವು ಮೈನಸ್ ಮಾಡಿದ್ರೆ ಸೊ ಉಳಿದಿರ್ತಕ್ಕಂತಹ ಸೌರ ವಿದ್ಯುತ್ ಅನ್ನ ನಾವು ಮೈದಾನದಲ್ಲಿ ಉತ್ಪಾದನೆ ಮಾಡ್ತೀವಿ ಅಂತಕ್ಕಂಥದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಸೊ ಈ ರೂಫ್ ಟಾಪ್ ಸೌರ ವಿದ್ಯುತ್ ಉತ್ಪಾದನೆ ಅಂದ್ರೆ ಏನು ಅಂತಂದ್ರೆ, ಸೊ ನಾವು ಈ ಒಂದು ನೆಲಮಾಳಿಗೆ ಅಂದ್ರೆ ಈ ಒಂದು ಕಟ್ಟಡಗಳ ಮೇಲೆ ಮಾಳಿಗೆಯ ಮೇಲೆ ಏನು ಈ ಸೌರ ವಿದ್ಯುತ್ತಿನ ಪ್ಯಾನಲ್ ಗಳನ್ನ ಹಾಕಿ ವಿದ್ಯುತ್ ಅನ್ನು ಉತ್ಪಾದನೆ ಮಾಡತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತೀವಿ. ಸೊ ಅದನ್ನೇ ನಾವು ರೂಫ್ ಟಾಪ್ ಸೌರ ವಿದ್ಯುತ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. 3ನೇ ಕ್ವಶನ್, ಕಳೆದ 5 ವರ್ಷಗಳಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ದರ 7.5 ಇತ್ತು ಎಂದು ಇತ್ತೀಚೆಗೆ ತಿಳಿಸಿದ ಭಾರತದ ಮುಖ್ಯ ಆರ್ಥಿಕ ಸಲಹೆಗಾರ ಈ ಕೆಳಗಿನವರಲ್ಲಿ ಯಾರಾಗಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಇದರ ಅರ್ಥ, ನಾನು ಈ ಪ್ರಶ್ನೆಯನ್ನು ಯಾಕೆ ನಿಮಗೆ ಕೇಳಿದ್ದೀನಿ ಅಂತಂದ್ರೆ, ಸದ್ಯದಲ್ಲಿ ನಮ್ಮ ಭಾರತದ ಆರ್ಥಿಕ ಮುಖ್ಯ ಸಲಹೆಗಾರ ಯಾರು ಇದ್ದಾರೆ ಅಂತಕ್ಕಂಥ ಒಂದು ಪ್ರಚಲಿತ ಸ್ಥಾನದ ಬಗ್ಗೆ ನಿಮಗೆ ಮಾಹಿತಿ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಪ್ರಶ್ನೆಯನ್ನ ಕೇಳಿದ್ದೇನೆ. ಸೊ ಇಲ್ಲಿ ಇತ್ತೀಚೆಗೆ ಇವರೇ ನಮ್ಮ ಭಾರತದ ಆರ್ಥಿಕ ಮುಖ್ಯ ಸಲಹೆಗಾರರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಸುಬ್ರಮಣಿಯಂ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದೇನು ಅಂತಂದ್ರೆ, ಕಳೆದ 5 ವರ್ಷಗಳಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ದರ 7.5ರಷ್ಟಿತ್ತು. ಅಂದ್ರೆ 1991ರ ಉದಾರೀಕರಣದ ನಂತರ ಭಾರತದಲ್ಲಿ ಇಷ್ಟು ಪ್ರಮಾಣದಲ್ಲಿ ಬೆಳವಣಿಗೆ ದರವನ್ನ ನಿರಂತರವಾಗಿ 5 ವರ್ಷಗಳವರೆಗೆ ಕಾಪಾಡಿಕೊಂಡು ಬಂದಿರತಕ್ಕಂಥ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂಥದ್ದು ಭಾರತ ಅಂತಕ್ಕಂಥ ವಿಷಯವನ್ನ ಅವರು ಇತ್ತೀಚೆಗೆ ತಮ್ಮ ಹೇಳಿಕೆಯಲ್ಲಿ ಹೇಳಿದ್ರು. ಸೊ ಆ ಕಾರಣಕ್ಕೋಸ್ಕರ ಆ ಹೇಳಿಕೆಯನ್ನ ತೆಗೆದುಕೊಂಡು ನಮ್ಮ ಭಾರತದ ಇತ್ತೀಚಿನ ಮುಖ್ಯ ಆರ್ಥಿಕ ಸಲಹೆಗಾರರು ಯಾರಿದ್ದಾರೆ ಅಂತಕ್ಕಂಥದ್ದಕ್ಕೆ ನಾನು ನಿಮಗೆ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೇನೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೂಡ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೇನೆ. ಅದನ್ನ ಒಂದು ಸಾರಿ ನೀವು ಅದನ್ನ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ 4ನೇ ಪ್ರಶ್ನೆಯನ್ನ ನೋಡೋಣ. ಸಿಖ್ ಗಲಭೆ ತನಿಖೆ ನಡೆಸಲು ಈ ಕೆಳಗಿನ ಯಾರ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟ್ ಜನವರಿ 11, 2018ರಂದು ವಿಶೇಷ ತನಿಖಾ ತಂಡವನ್ನು ನೇಮಕ ಮಾಡಿತ್ತು ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಇದಕ್ಕೆ ನಮ್ಮ ಸರಿಯಾದ ಉತ್ತರ, ಮೊದಲನೇ ಉತ್ತರ ಆಗತ್ತೆ SN ಧಿಂಗ್ರಾ ಅಂತಕ್ಕಂಥದ್ದು. ಸೊ ಈ SN ಧಿಂಗ್ರಾ ಅವರ ನೇತೃತ್ವದಲ್ಲಿ ಸೊ ಇಲ್ಲಿ ಜನವರಿ 11, 2018ರಂದು ಏನ್ ಮಾಡುತ್ತೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನ ಮಾಡುತ್ತೆ. ಸೊ ಈ ಸಿಖ್ ಗಲಭೆಗೆ ಸಂಬಂಧಪಟ್ಟಂತೆ ಈ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆಯನ್ನ ಮಾಡಬೇಕು. ಆ ತನಿಖೆಯನ್ನ ಸಂಪೂರ್ಣವಾಗಿ ಸಿದ್ಧಪಡಿಸಿ ನನಗೆ ವರದಿಯನ್ನು ಒಪ್ಪಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಜನವರಿ 11, 2018ರಂದು ಏನ್ ಮಾಡುತ್ತೆ ಅಂತಂದ್ರೆ ಸೊ SN ಧಿಂಗ್ರಾ ಅವರ ನೇತೃತ್ವದಲ್ಲಿ ಅವರ ಜೊತೆಗೆ ರಾಜದೀಪ್ ಸಿಂಗ್ ಮತ್ತು ಅಭಿಷೇಕ್ ದುಲಾರ್ ಅಂತಕ್ಕಂಥ ಸದಸ್ಯರನ್ನ ಸೇರ್ಕೊಂಡು ಸೊ ಈ 3 ಜನರ ಒಂದು ಸಮಿತಿಯನ್ನ ನೇಮಕ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಸರಿಯಾದ ಉತ್ತರ SN ಧಿಂಗ್ರಾ ಅಂತಕ್ಕಂಥದ್ದಾಗತ್ತೆ. ಸೊ ನೆಕ್ಸ್ಟ್ 5ನೇ ಕ್ವಶನ್ ನೋಡೋಣ. ಮಕ್ಕಳ ಆರೋಗ್ಯದ ಬಗ್ಗೆ ಕಟ್ಟುನಿಟ್ಟಿನ ನಿಗಾ ವಹಿಸಬೇಕೆಂದು ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ಬಿಡುಗಡೆ ಮಾಡಿರುವ ವರದಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ. ಸೊ ಅದರಲ್ಲಿ ಡಿಜಿಟಲ್ ತಂತ್ರಜ್ಞಾನವನ್ನ ಬಳಸಿಕೊಂಡು ವಿದ್ಯಾರ್ಥಿಗಳು ಇವತ್ತು ಈ ಒಂದು ಆನ್ಲೈನ್ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಸಕ್ಕರೆ, ಉಪ್ಪು, ಆಮೇಲೆ ಆಲ್ಕೋಹಾಲ್ ಮತ್ತು ತಂಬಾಕು ಮಿಶ್ರಿತ ಆಹಾರ ಉತ್ಪನ್ನಗಳನ್ನ ತೆಗೆದುಕೊಂಡು ಹಾಳಾಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ವರದಿಯನ್ನ ಇತ್ತೀಚೆಗೆ ಅದು ವರದಿಯನ್ನ ಪ್ರಕಟಿಸಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಇಲ್ಲಿ ಸರಿಯಾದ ಹೇಳಿಕೆಗಳನ್ನ ಕೆಳಗಡೆ ಹೇಳಿದ್ದೇನೆ. ಸೊ ಮೊದಲನೇ ಹೇಳಿಕೆಯನ್ನ ನೋಡೋಣ. ಉಪ್ಪು, ಸಕ್ಕರೆ, ಕೊಬ್ಬು, ಆಲ್ಕೋಹಾಲ್ ಮತ್ತು ತಂಬಾಕು ಅಂಶಗಳು ಇರುವ ಆಹಾರಗಳು ಇತ್ತೀಚೆಗೆ ಡಿಜಿಟಲ್ ಮಾರುಕಟ್ಟೆಯಲ್ಲಿ ಸಿಗುತ್ತಿದೆ. ಇದು ಮಕ್ಕಳ ಆರೋಗ್ಯಕ್ಕೆ ಅಪಾಯಕಾರಿ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಸೊ ಈ ಒಂದು ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ಬಿಡುಗಡೆ ಮಾಡಿರುವ ವರದಿಯಲ್ಲಿ ಹೇಳಿದೆ ಅಂತಕ್ಕಂಥ ಅಂಶವನ್ನು ನಾನು ಇಲ್ಲಿ ಹೇಳಿದ್ದೇನೆ. ಸೊ ಈ ಹೇಳಿಕೆ ಸರಿಯಾಗಿದೆ. ಯಾಕಂತಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ತನ್ನ ವರದಿಯಲ್ಲಿ ಈ ಅಂಶವನ್ನ ವ್ಯಕ್ತಪಡಿಸಿದೆ. ಆಮೇಲೆ 2ನೇ ಹೇಳಿಕೆಯನ್ನು ನೋಡೋಣ. ಮಕ್ಕಳು ಆನ್ಲೈನ್ ನಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಸಮಯವನ್ನ ವಿನಿಯೋಗ ಮಾಡುತ್ತಿರುವುದರಿಂದ ಡಿಜಿಟಲ್ ಮಾರುಕಟ್ಟೆಗೆ ಆಕರ್ಷಿತರಾಗುತ್ತಿರುವುದಕ್ಕೆ ಕಾರಣವಾಗಿದೆ ಅಂತಕ್ಕಂಥ 2ನೇ ಹೇಳಿಕೆಯನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೇನೆ. ಸೊ ಈ ಹೇಳಿಕೆಯನ್ನು ಕೂಡ ಸರಿಯಾಗಿದೆ. ಯಾಕಂತಂದ್ರೆ
ಅಂತಂದ್ರೆ ವಿಶ್ವ ಆರೋಗ್ಯ ಸಂಸ್ಥೆ ಈ ಹೇಳಿಕೆಯನ್ನು ಕೂಡ ತನ್ನ ವರದಿಯಲ್ಲಿ ಹೇಳಿದೆ. ಸೊ ಹಾಗಾಗಿ ನಮ್ಮ ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಹೇಳಿಕೆಗಳು ಸರಿಯಾಗಿರೋದ್ರಿಂದ ಒಂದನೇ ಉತ್ತರ ಎ ಮತ್ತು ಬಿ ಸರಿ ಅಂತಕ್ಕಂಥದ್ದು ಆಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೂಡ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೇನೆ. ಸೊ ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ತನ್ನ ವರದಿಯಲ್ಲಿ ಏನ್ ಹೇಳಿತ್ತು ಅಂತಂದ್ರೆ ಉಪ್ಪು, ಸಕ್ಕರೆ, ಕೊಬ್ಬು, ಆಲ್ಕೋಹಾಲ್ ಮತ್ತು ತಂಬಾಕು ಅಂಶಗಳು ಇರತಕ್ಕಂತ ಆಹಾರಗಳನ್ನ ಡಿಜಿಟಲ್ ಮಾರುಕಟ್ಟೆಯಲ್ಲಿ ಮಕ್ಕಳು ಸಲೀಸಾಗಿ ಖರೀದಿ ಮಾಡಿ ಸೇವನೆ ಮಾಡೋದ್ರಿಂದ ಸೊ ಅವರು ತಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಸೊ ತನ್ನ ಒಂದು ವರದಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ಪ್ರಕಟಣೆ ಮಾಡಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆನೇ ಇದಾಗಿರೋದ್ರಿಂದ ಸೊ ಇದೊಂದು ಇಂಪಾರ್ಟೆಂಟ್ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಆಗಿರೋದ್ರಿಂದ ಸೊ ಮುಂದೆ ನಿಮಗೆ ಬರ್ಲಿರ್ತಕ್ಕಂಥ ಎಕ್ಸಾಮಿನೇಷನ್ ಅಲ್ಲಿ ಕೇಳಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಪ್ರಶ್ನೆ ನಾನು ಇಲ್ಲಿ ಕೊಟ್ಟಿದ್ದೇನೆ. ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. 6ನೇ ಕ್ವಶನ್, ಇತ್ತೀಚೆಗೆ ಭೌಗೋಳಿಕ ಸೂಚಿಯಲ್ಲಿ ಸ್ಥಾನಮಾನ ಪಡೆದ ಕಾಫಿ ಬೆಳೆಯ ವಿಧಗಳಲ್ಲಿ ಈ ಕೆಳಗಿನವುಗಳಲ್ಲಿ ಸರಿಯಾದವುಗಳನ್ನು ಆಯ್ಕೆ ಮಾಡಿ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಇತ್ತೀಚೆಗೆ ಭೌಗೋಳಿಕ ಸೂಚಿಯಲ್ಲಿ ಸ್ಥಾನಮಾನ ಪಡೆದಿರ್ತಕ್ಕಂಥ 5 ಇಂಪಾರ್ಟೆಂಟ್ ಕಾಫಿ ಬೆಳೆಯ ವಿಧಗಳನ್ನ ನಾನು ಇಲ್ಲಿ ಕೊಟ್ಟಿದ್ದೇನೆ. ಸೊ 1ನೇದ್ದು ಕೂರ್ಗ್ ಅರೇಬಿಕಾ, 2ನೇದ್ದು ವೈನಾಡ್ ರೋಬಸ್ಟಾ, ಆಮೇಲೆ 3ನೇದ್ದು ಚಿಕ್ಕಮಗಳೂರು ಅರೇಬಿಕಾ, ಆಮೇಲೆ 4ನೇದ್ದು ಅರಕು ವ್ಯಾಲಿ ಅರೇಬಿಕಾ ಮತ್ತು 5ನೇದ್ದು ಬಾಬಾ ಬುಡನ್ಗಿರಿ ಅರೇಬಿಕಾ ಅಂತಕ್ಕಂಥ 5 ರೀತಿಯ ಕಾಫಿ ತಳಿಯ ಹೆಸರುಗಳನ್ನ ನಾನು ಇಲ್ಲಿ ಕೊಟ್ಟಿದ್ದೇನೆ. ಸೊ ಈ 5 ತಳಿಗಳಿಗೆ ಇತ್ತೀಚೆಗೆ ಭಾರತ ಸರ್ಕಾರ ಈ ಒಂದು ಭೌಗೋಳಿಕ ಸೂಚಿಯ ಸ್ಥಾನಮಾನವನ್ನು ನೀಡಿರೋದ್ರಿಂದ ಸೊ ಈ 5 ತಳಿಯ ಹೆಸರುಗಳು ಸರಿಯಾಗತ್ತೆ. ಸೊ ಹಾಗಾಗಿ ನಮ್ಮ ಸರಿಯಾದ ಉತ್ತರ ಯಾವ್ದಾಗತ್ತೆ ಅಂತಂದ್ರೆ 3ನೇ ಉತ್ತರ ಆಗತ್ತೆ. ಎ ಬಿ ಸಿ ಡಿ ಇ ಈ 5 ಹೆಸರುಗಳು ತಳಿಗಳು ಸರಿಯಾಗಿವೆ ಅಂತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೂಡ ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೇನೆ. ಸೊ ನೆಕ್ಸ್ಟ್ ಇದೇ ಒಂದು ಭೌಗೋಳಿಕ ಸೂಚಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಎಕ್ಸ್ಟ್ರಾ ಕ್ವಶನ್ ಅನ್ನ ನಾನು ನಿಮಗೆ ಇಲ್ಲಿ ಕೇಳ್ತಾ ಇದ್ದೇನೆ. ಸೊ 7ನೇ ಒಂದು ಕ್ವಶನ್ ಅನ್ನು ನೋಡೋಣ. ಭೌಗೋಳಿಕ ಸೂಚಿಯಲ್ಲಿ ಸ್ಥಾನಮಾನ ಪಡೆದ ಉತ್ಪನ್ನವೆಂದರೆ ಅಂದ್ರೆ ಅದು ಯಾವ ರೀತಿ ಇರುತ್ತೆ ಅಂತ ಅಂದಂಗೆ ಪ್ರಶ್ನೆ. ಸೊ ಇಲ್ಲಿ ಕೆಳಗಡೆ ನಾನು ಬೇರೆ ಬೇರೆ ಹೇಳಿಕೆಯನ್ನ ಕೊಟ್ಟಿದ್ದೇನೆ, ಒಂದ್ಸಾರಿ ಗಮನಿಸೋಣ. ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಉತ್ಪಾದನೆಯಾಗುವ ವಿಶೇಷ ಗುಣಲಕ್ಷಣವನ್ನು ಹೊಂದಿರುವ ಉತ್ಪನ್ನವಾಗಿರಬೇಕು ಅಂತಕ್ಕಂಥದ್ದು ಮೊದಲನೇ ಹೇಳಿಕೆ ಇದೆ. ಸೊ ಈ ಹೇಳಿಕೆನೆ ಇಲ್ಲಿ ಸರಿಯಾಗಿದೆ. ಯಾಕಂತಂದ್ರೆ ಒಂದು ಭೌಗೋಳಿಕ ಸೂಚಿಯಲ್ಲಿ ಸ್ಥಾನಮಾನ ಪಡಿಬೇಕು ಅಂತಂದ್ರೆ ಅದು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಅದು ಉತ್ಪಾದನೆ ಆಗ್ತಿರ್ಬೇಕು. ಆಮೇಲೆ ಅದು ತನ್ನದೇ ಆಗಿರ್ತಕ್ಕಂಥ ವಿಶೇಷ ಗುಣಲಕ್ಷಣಗಳನ್ನ ಹೊಂದಿ ಅದು ತನ್ನದೇ ಗುಣಲಕ್ಷಣಗಳಿಂದ ಜಗತ್ತಿನಲ್ಲಿ ಗುರುತಿಸಿಕೊಳ್ತಕ್ಕಂತಹ ಒಂದು ಸಾಮರ್ಥ್ಯವನ್ನ ಆ ಉತ್ಪಾದನೆ ಹೊಂದಿರಬೇಕು. ಸೊ ಅಂಥ ಉತ್ಪಾದನೆಗಳಿಗೆ ಮಾತ್ರ ಈ ಭೌಗೋಳಿಕ ಸೂಚಿಯ ಸ್ಥಾನಮಾನವನ್ನು ನೀಡಲಾಗತ್ತೆ. ಸೊ ಹಾಗಾಗಿ ನಮ್ಮ ಮೊದಲನೇ ಹೇಳಿಕೆನೆ ಸರಿಯಾಗಿರೋದ್ರಿಂದ ಸೊ ಸರಿಯಾದ ಉತ್ತರ 1ನೇದ್ದು ಆಗತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೂಡ ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೇನೆ. ಸೊ ನೆಕ್ಸ್ಟ್ 8ನೇ ಕ್ವಶನ್ ಅನ್ನ ನೋಡೋಣ. ಇತ್ತೀಚೆಗೆ ಮಾರ್ಚ್ 2019ರಲ್ಲಿ ಮಲೇಷಿಯಾದಲ್ಲಿ ನಡೆದ ಸುಲ್ತಾನ್ ಅಜ್ಲಾನ್ ಶಾ ಕಪ್ ಹಾಕಿ ಪಂದ್ಯಾವಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಇಲ್ಲಿ 2 ಹೇಳಿಕೆಗಳಿದ್ದು ಎರಡನ್ನೂ ಪ್ರತ್ಯೇಕವಾಗಿ ಗಮನಿಸೋಣ. ಮೊದಲನೇ ಎ ಹೇಳಿಕೆಯನ್ನ ನೋಡೋಣ. 29 ಮಾರ್ಚ್ 2019ರಂದು ಪೋಲೆಂಡ್ ದೇಶವನ್ನು ಮಣಿಸಿ ಭಾರತವು ಫೈನಲ್ ಹಂತವನ್ನು ತಲುಪಿತು ಅಂತಕ್ಕಂಥ ಮೊದಲನೇ ಹೇಳಿಕೆ ಏನಿದೆ ಸೊ ಈ ಹೇಳಿಕೆ ಸರಿಯಾಗಿದೆ. ಯಾಕಂತಂದ್ರೆ ಭಾರತ ರಾಷ್ಟ್ರ ಈ ಪೋಲೆಂಡ್ ದೇಶವನ್ನ ಸೋಲಿಸುವುದರ ಮೂಲಕ ಫೈನಲ್ ಹಂತವನ್ನು ತಲುಪತ್ತೆ. ಸೊ 2ನೇ ಹೇಳಿಕೆಯನ್ನು ನೋಡೋಣ. ಫೈನಲ್ ನಲ್ಲಿ ದಕ್ಷಿಣ ಕೊರಿಯಾ ದೇಶವು ಭಾರತವನ್ನು ಮಣಿಸಿ ಕಪ್ ಅನ್ನು ತನ್ನದಾಗಿಸಿಕೊಂಡಿತು ಅಂತಕ್ಕಂಥ 2ನೇ ಹೇಳಿಕೆ ಏನಿದೆ ಸೊ ಈ ಹೇಳಿಕೆನೂ ಕೂಡ ಸರಿಯಾಗಿದೆ. ಯಾಕಂತಂದ್ರೆ ಫೈನಲ್ ನಲ್ಲಿ ಭಾರತ ಸೋಲತ್ತೆ, ದಕ್ಷಿಣ ಕೊರಿಯಾ ಗೆಲ್ಲತ್ತೆ. ಸೊ ಹಾಗಾಗಿ ಈ 2 ಹೇಳಿಕೆಗಳು ಸರಿಯಾಗಿರೋದ್ರಿಂದ ನಮ್ಮ ಸರಿಯಾದ ಉತ್ತರ 4ನೇ ಉತ್ತರ ಆಗತ್ತೆ. ಎ ಮತ್ತು ಬಿ ಎರಡೂ ಸರಿಯಾಗಿವೆ ಅಂತಕ್ಕಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಕೂಡ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೇನೆ. ಸೊ ಇತ್ತೀಚೆಗೆ ಮಲೇಷಿಯಾದ ಐಫೋನ್ ನಲ್ಲಿ ಮಾರ್ಚ್ 2019ರಲ್ಲಿ ನಡೆದಿರ್ತಕ್ಕಂಥ ಈ ಸುಲ್ತಾನ್ ಅಜ್ಲಾನ್ ಶಾ ಕಪ್ ಹಾಕಿ ಪಂದ್ಯಾವಳಿಯಲ್ಲಿ ಸೊ ಭಾರತ ಪೋಲೆಂಡ್ ದೇಶವನ್ನ ಮಣಿಸಿ ಫೈನಲ್ ಸೇರತ್ತೆ. ಆದ್ರೆ ಫೈನಲ್ ನಲ್ಲಿ ದಕ್ಷಿಣ ಕೊರಿಯಾದ ವಿರುದ್ಧ ಸೋಲನ್ನ ಕಾಣುತ್ತೆ. ಸೊ ಫೈನಲ್ ನಲ್ಲಿ ಈ ಕಪ್ ಅನ್ನ ಗೆದ್ದಿರ್ತಕ್ಕಂಥ ರಾಷ್ಟ್ರ ದಕ್ಷಿಣ ಕೊರಿಯಾ ಅಂತಕ್ಕಂಥ ಅಂಶವನ್ನ ಇಲ್ಲಿ ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ನಾನು ನಿಮಗೆ ಕೊಟ್ಟಿದ್ದೇನೆ. ಸೊ ಇಲ್ಲಿಯವರೆಗೆ ನಾನು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಈ ಎಲ್ಲಾ ಕ್ವಶನ್ಸ್ ಗಳು ಸೊ ನಿಮಗೆ ಮುಂದೆ ಬರ್ಲಿರ್ತಕ್ಕಂಥ ಎಕ್ಸಾಮಿನೇಷನ್ ನಲ್ಲಿ ತುಂಬಾ ಉಪಯುಕ್ತವಾಗ್ತವೆ ಅಂತಕ್ಕಂಥ ಮಾತನ್ನ ಹೇಳಿ ಸೊ ನಮ್ಮ ಆನ್ಲೈನ್ ತರಬೇತಿ KS ಆನ್ಲೈನ್ ತರಬೇತಿ ಇನ್ನು ಈಗಾಗಲೇ ಪ್ರಾರಂಭವಾಗಿದೆ. ಸೊ ನೆಕ್ಸ್ಟ್ ಇನ್ನು ಕೆಲವೇ ದಿನಗಳಲ್ಲಿ ಸೊ ಇದನ್ನ ನಾವು ವೆಬ್ಸೈಟ್ ಮೂಲಕ ನಿಮಗೆ ನೇರವಾಗಿನೇ ನೀವು ಡೈರೆಕ್ಟ್ ಆಗಿ ಅಲ್ಲಿ ಲಾಗಿನ್ ಆಗೋದಕ್ಕೆ ಅವಕಾಶ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಡ್ತಾ ಇದ್ದೇವೆ. ಸೊ ಅಲ್ಲಿ ನೇರವಾಗಿ ನೀವು ಅಡ್ಮಿಷನ್ ತೆಗೆದುಕೊಳ್ಳೋದಕ್ಕೂ ಅನುಕೂಲ ಕಲ್ಪಿಸಿಕೊಡ್ತಾ ಇದ್ದೇವೆ. ಸೊ ಈಗ ನೀವು ಯಾರಾದ್ರೂ
ಈಗ 17ರಿಂದ 18 ದಿನಗಳಾಯ್ತು ನಮ್ಮ ಆನ್ಲೈನ್ ತರಬೇತಿ ಪ್ರಾರಂಭವಾಗಿ. ಸೊ ಈ ಹಿಂದಿನ ಎಲ್ಲ ನಾಲೆಜ್ ಅನ್ನ ನಾವು ಪಡ್ಕೋಬೇಕು, ಆಮೇಲೆ ಮುಂದಿನ ಆನ್ಲೈನ್ಗೆ ನಾವು ಕಂಟಿನ್ಯೂ ಆಗ್ಬೇಕಂತಕ್ಕಂಥವ್ರು ಸೊ ನಮ್ಮನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ತರಬೇತಿಗೆ ಜಾಯಿನ್ ಆಗ್ಬೋದು ಅಂತಕ್ಕಂಥ ಮಾತನ್ನ ಹೇಳಿ ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಸೊ ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ಮೈ ಟುಡೇಸ್ ಎಕ್ಸ್ಪ್ಲನೇಷನ್. Tomorrow I will come with a new another video. So till then, wait for me. Bye bye. Thank you.